ವಿಧಾನ ಪರಿಷತ್ ಸಭಾಪತಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಜಟಾಪಟಿಗೆ ಕಾರಣವಾಗಿತ್ತು. ನಿನ್ನೆ ಸಿಎಂ ಡಿಕೆ ಹೊರಟ್ಟಿ ಜೊತೆಗೆ ಸಭೆ ನಡೆಸಿದ್ರು. ಇವತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಒಂದು ರೌಂಡ್ ಚರ್ಚೆ ಮಾಡಿದ್ದಾರೆ. ಇದಾದ ಬಳಿಕ ಟಿವಿ9 ಜೊತೆಗೆ ಬಸವರಾಜ ಹೊರಟ್ಟಿಯವರು ಕೂಡ ಮಾತನಾಡಿದ್ರು. ಆಗಸ್ಟ್ 14ನೇ ತಾರೀಕು ನಾನು ರಾಜೀನಾಮೆ ಕೊಡೋದಕ್ಕೆ ನಿರ್ಧರಿಸಿದ್ದೀನಿ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅವತ್ತು ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವ್ರು ಫೋನ್ ಮಾಡಿದಾಗಲೂ ಕೂಡ ಅವರು ಟಿವಿ9 ಜೊತೆಗೆ ಮಾತನಾಡ್ತಾ ಹೇಳಿದ್ರು, ಇಲ್ಲ ನಾನು ಯಾಕೆ ರಾಜೀನಾಮೆ ಕೊಡಲಿ, ಇದೊಂದು ಬ್ಯಾಡ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ ರಾಜ್ಯದಲ್ಲಿ, ನನ್ನನ್ನು ಈ ರೀತಿಯಾಗಿ ನೀವು ತೆಗೆದುಹಾಕುವಂಥದ್ದು ಸರಿಯಲ್ಲ, ನಾನು ಕೊಡಲ್ಲ ರಾಜೀನಾಮೆ ಯಾವುದೇ ಕಾರಣಕ್ಕೂ ಅನ್ನೋ ರೀತಿಯಲ್ಲಿ ಆ ಧಾಟಿಯಲ್ಲೇ ಮಾತಾಡಿದರು. ಬಟ್ ಈಗ 14ನೇ ತಾರೀಕು ನಾನು ರಾಜೀನಾಮೆ ಕೊಡೋದಕ್ಕೆ ನಿರ್ಧರಿಸಿದ್ದೀನಿ ಅನ್ನುವಂಥದ್ದನ್ನು ಹೊರಟ್ಟಿಯವರು ಹೇಳಿದ್ದಾರೆ. ಅದೇ ಈಗ ಅವರು ಆಳುವ ಪಕ್ಷದವರು ನೀವು ರಾಜೀನಾಮೆ ಕೊಡಿ ಅಂತೇಳಿ ನಾನು ಬೆನ್ನಿದ್ದಾರೆ. ಮುಖ್ಯಮಂತ್ರಿಗಳು 2 ಸರಿ ರಾಜೀನಾಮೆ ಕೊಡು ಅಂತ ಹೇಳಿದರು. ಮತ್ತು ನೀನು ಅವ್ರು ನನಗೆ ಕರೆದು ಇಲ್ಲ ನಮಗೆಲ್ಲ ಮೇಲಿಂದ ಮೇಲೆ ಇದು ಬರೋದೈತಿ ಹೈಕಮಾಂಡಿಂದ, ಮತ್ತು ನೀವು ದಯಮಾಡಿ ರಾಜೀನಾಮೆ ಕೊಡ್ರಿ ಅಂದರು. ಆಯಿತು, ಇದು ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಾಕತ್ತೀವಿ, ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ, ಅದಕ್ಕೆ ನೋಡಿ ಅಂದರು. ಆಯಿತು, ಅವಿಶ್ವಾಸ ಮಂಡನೆ ಮಾಡಿರಿ, ಬಟ್ ನಾನು ಅದಕ್ಕೆ ಇದನ್ನು ಕೊಡೋದಿಲ್ಲ. ನಾನು ಗೌರವದಿಂದ ಇಲ್ಲಿ ಮಟ್ಟ ಅದನ್ನು ಗೌರವವಾಗಿ ನಾನು ಅಲ್ಲಿಂದ ಬಿಡ್ತೀನಿ. ನನಗೆ ನಿಮಗೆ ಇದಿಲ್ಲ ಅಂದ್ರೆ ನಾನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಈ ಥರ ನಾನು ಒಬ್ಬರ ಇದನ್ನು ಇಟ್ಕೊಂಡು ನಾನು ಅಲ್ಲಿ ಕೂತ್ಕೊಳ್ಳೋಕೆ ನನಗೆ ಸಾಧ್ಯ ಇಲ್ಲ. ನಾನು ರಾಜೀನಾಮೆ ಕೊಡೋ ತಯಾರಾಗೀನಿ. ಅದು ನಾಳೆ ಸದನದಲ್ಲಿ ಹೇಳಬೇಕಾಗುತ್ತೆ ಏನು ನಡೆದ ಘಟನೆ. ಸದನ ಮತ್ತೇನೇನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನದಂತೆ ಮತ್ತೆ ನಾವು ನೋಡಬೇಕಾಗುತ್ತೆ.